ಇನ್ನೂ ಯಾರೆಲ್ಲ ಮತದಾನವನ್ನ ಮಾಡಿಲ್ಲೋ ಅಂಥವ್ರು ಇದನ್ನ ನೋಡಬೇಕು. ನಿಮಗೆ ಗೊತ್ತಾಗತ್ತೆ ಹೇಗೆಲ್ಲ ಮತದಾನ ಮಾಡಕ್ಕೆ ಯಾವ ರೀತಿಯಾಗಿ ಬರ್ತಾರೆ ಅಂತ. ಆಸ್ಪತ್ರೆಯಿಂದ ಮತಗಟ್ಟೆಗೆ ನೇರವಾಗಿ ಬಂದು ಮತದಾನವನ್ನ ಮಾಡ್ತಾರೆ. ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿಕೊಂಡು ಓಟನ್ನ ಹಾಕಕ್ಕೆ ಬರ್ತಾರೆ ಮಹಿಳೆ. ಟಿ ದಾಸರಹಳ್ಳಿಯ ಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಮತದಾನ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ನೀಲಂ ಸಿನ್ಹಾ ಆಸ್ಪತ್ರೆಯಿಂದ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿ ಹೋಗ್ತಾರೆ. ಇನ್ನುಳಿದಂಥವ್ರಿಗೆ ಏನಾಗಿದೆ, ನಿಮಗೆಲ್ಲ ಗಟ್ಟಿಮುಟ್ಟಾಗಿರುವಂಥವರೆಲ್ಲ. ಅದಕ್ಕೆ ಸುದೀಪ್ ಅವ್ರು ಕರೆಕ್ಟಾಗಿ ಹೇಳಿದ್ರು, ಅವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ, ಇನ್ನೂ ಎಷ್ಟು ಜಾಗೃತಿ ಮೂಡಿಸ್ಬೇಕ್ರಿ ಇವರಿಗೆಲ್ಲ ಅಂತ ಹೇಳಿ ಕರೆಕ್ಟಾಗಿ ಹೇಳಿದ್ರು ಅವ್ರು, ನಟ ಸುದೀಪ್ ಅವರು. ನೋಡಿ ಇಲ್ಲಿ ನೋಡಿ, ಪಾಪ ಅವ್ರು ಆಸ್ಪತ್ರೆಯಲ್ಲಿದ್ದಾರೆ, ಶ್ವಾಸಕೋಶದಿಂದ ಬಳಲ್ತಾ ಇದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಬಂದು ವೋಟಿಂಗನ್ನು ಮಾಡಿ ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ. ಅದು ಒಂದು ರೀತಿಯಾದಂಥ ಸ್ಫೂರ್ತಿ ರೀ. ಕಲಿಬೇಕು ಇಂಥವ್ರಿಂದೆಲ್ಲ. ಇನ್ನೂ ಅದೆಷ್ಟು ಜನ ಮತದಾನ ಮಾಡಿಲ್ವೋ, ನೀವು ಎಲ್ಲಿದ್ದೀರೋ ಯಾರಿಗೆ ಗೊತ್ತು. ರಜೆ ಅಂತೇಳಿ ಎಲ್ಲಾದರೂ ಹೋಗಿದ್ದೀರೋ. ಸುದೀಪ್ ಅವ್ರು ಹೇಳಿದ್ದನ್ನು ಮತ್ತೊಂದು ಸಲ ತೋರಿಸ್ಬೇಕು ಅನ್ಸುತ್ತೆ. ಯಾವಾಗಾದರೂ ಏನಾದರೂ ಶೇಮ್ ಅನ್ಸುತ್ತಾ ಅಂತ ವೋಟ್ ಮಾಡದೆ ಮನೇಲಿರುವಂಥವ್ರು ಯಾರಾದರೂ ಇದ್ದರೆ. ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಆಗೋಗಿದೆ, 7 ಗಂಟೆ 20 ನಿಮಿಷ ಆಗೋಯ್ತು ಮತದಾನ ಆರಂಭವಾಗಿ. ಇನ್ನೂ ಕೂಡ ಹೋಗ್ತಾ ಇಲ್ಲ, ನೀವು ಇನ್ನೂ ಕೂಡ ಮತದಾನ ಮಾಡ್ತಾ ಇಲ್ಲ ಅಂತಂದರೆ ಏನು ಮಾಡೋಣ? ಎಷ್ಟಂತ ಜಾಗೃತಿ ಮೂಡಿಸ್ಬೇಕ್ರಿ. ಇನ್ನೂ ಹೇಳ್ತಾ ಇರಬೇಕು ಜನರಿಗೆ, ವೋಟ್ ಹಾಕಿ ವೋಟ್ ಹಾಕಿ ವೋಟ್ ಹಾಕಿ ವೋಟ್ ಹಾಕಿ ಅಂಥೇಳಿ. ಪಾಪ ಅಲ್ಲಿ ನೋಡಿ, ಹೂ ಕೊಟ್ಕೊಂಡು ಕನ್ನಡ ಸಂಘಟನೆಯವರು ವೋಟ್ ಹಾಕ್ಕೊಂಡು ಒಂದಿಷ್ಟು ವೋಟ್ ಹಾಕಿದಂಥವ್ರಿಗೆ ಹೂವನ್ನು ಕೊಟ್ಟು, ಅಥವಾ ವೋಟ್ ಹಾಕದೇ ಇರುವಂಥವ್ರಿಗೂ ಒಂದು ಹೂವನ್ನು ಕೊಟ್ಟು ಹೋಗಿ ಮತ ಚಲಾವಣೆ ಮಾಡಿ ಅಂತ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಬೇಕು. ಚುನಾವಣಾ ಆಯೋಗ ಮಾಡ್ತಾ ಇದೆ, ನಾವು ಮಾಡ್ತಾ ಇರ್ತೀವಿ, ನಟ ನಟಿಯರು ಮಾಡ್ತಾರೆ, ಕನ್ನಡ ಸಂಘಟನೆಗಳು ಮಾಡ್ತಾರೆ. ಎಲ್ಲರೂ ಜಾಗೃತಿ ಮೂಡಿಸ್ಬೇಕು. ಇನ್ನೂ ಏನು ಜಾಗೃತಿ ಮೂಡಿಸ್ಬೇಕು ಅಂತ. 75 ವರ್ಷ ಆಗಿ ಬಂದು ನಮ್ಮದು ದೇಶ ಸ್ವತಂತ್ರ ಸಿಕ್ಕು, ಇನ್ನೂ ಜಾಗೃತಿನೇ ಮೂಡಿಸ್ತಾ ಇರ್ಬೇಕಾ ವೋಟ್ ಮಾಡಿ ಅಂಥೇಳಿ. 90-95% ವೋಟಿಂಗ್ ಆಗಬೇಕು ಆ್ಯಕ್ಚುಲಿ. ಹಿಂಗಾಗಿದ್ದಿದ್ರೆ ಇನ್ನೂ ನಾವು 50, 53, 60%ಅಲ್ಲೇ ಇದ್ದೀವಿ ಸೆಕೆಂಡ್ ಕ್ಲಾಸಲ್ಲಿ.